ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ರೀಸೆಂಟಾಗಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿತ್ತು. ಇವಾಗ ಆ ಅಕೌಂಟ್ನ ರಿಕವರಿ ಮಾಡೋಕೆ ಆಲ್ಮೋಸ್ಟ್ 2 ತಿಂಗಳು ತೊಗೊಂಡೆ. ಆ್ಯಂಡ್ ನನ್ನ ಅಕೌಂಟು ರಿಕವರಿ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಂದ್ರೆ ಗಜೇಂದ್ರ ಅವರು. ಇವರು ಕೂಡ ಕಾಂಟೆಂಟ್ ಕ್ರಿಯೇಟರ್. ಅವ್ರ ಅಕೌಂಟ್ ಒಳಗೆ ಅವರು ಮೂವೀಸ್ ಬಗ್ಗೆ ಅಪ್ಡೇಟ್ಸ್ ಆ್ಯಂಡ್ ರಿವ್ಯೂಸ್ ಕೊಡ್ತಾರೆ. ಸೊ ಮೊದಲನೇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗೋದಕ್ಕೆ ಮೇನ್ ಕಾರಣ ಅಂದರೆ ನನ್ನ ಮೇಲ್ ಐ ಡಿ. ಸೊ ನಾನು ನನ್ನ ಮೇಲ್ ಐ ಡಿ ಇತ್ತಲ್ಲ, ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಬಯೋ ಒಳಗೆ ಕೊಟ್ಟಿದ್ದೆ. ಏನಾರ ಕೊಲ್ಯಾಬ್ರೇಷನ್ ಅಥವಾ ಪ್ರಮೋಷನ್ ಇತ್ತಂದರೆ ಇದಕ್ಕೆ ಮೇಲ್ ಮಾಡಲಿ ಅಂತ. ಈಗ ಇಲ್ಲೇ ನಾನು ಮೇನ್ ಮಿಸ್ಟೇಕ್ ಮಾಡಿದ್ದು ಏನಂದ್ರೆ, ಅದೇ ಮೇಲ್ ಐ ಡಿನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಲಿಂಕ್ ಮಾಡಿಟ್ಟಿದ್ದೆ. ಇವಾಗ ಹ್ಯಾಕರ್ಗೆ ಗೊತ್ತಾಕತಿ ಇದೇ ಮೇಲ್ ಐ ಡಿ ಒಳಗೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ ಅಂತ. ಇವಾಗ ಅವ ಏನು ಮಾಡ್ತಾನಂದ್ರೆ, ಪ್ರಮೋಷನ್ ಅನ್ನೋ ಹೆಸರೊಳಗೆ ಒಂದು ಮೇಲ್ ಕಳಿಸ್ತಾನೆ. ಆ ಮೇಲ್ ಒಳಗೆ ಒಂಥರ ಅಫಿಷಿಯಲ್ ಆಗಿ ಪ್ರಮೋಷನ್ ಬೇಕು ಅನ್ನೋ ಥರ ಎಲ್ಲ ಟೈಪ್ ಮಾಡಿ ಅದ್ರೊಳಗೆ ಒಂದು ಲಿಂಕ್ ಕೊಡ್ತಾರೆ. ಸೊ ನಾನು ಏನೋ ಪ್ರಮೋಷನ್ ಇರ್ಬೇಕು ತಡಿ ಏನೋ ಬಂದೈತೆ ಅಂತ ಹೇಳಿ ಆ ಲಿಂಕ್ ಕ್ಲಿಕ್ ಮಾಡಿದೆ. ಸೊ ನಾನು ಯಾವಾಗ ಲಿಂಕ್ ಕ್ಲಿಕ್ ಮಾಡಿದ್ನಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಇನ್ಸ್ಟಾಗ್ರಾಮು ಹ್ಯಾಕ್ ಮಾಡೋ ಪ್ರೊಸೆಸ್. ಆ್ಯಂಡ್ ಇನ್ನೊಂದು, ನಾನು ಯಾವ ಪ್ರಮೋಷನ್ ಲಿಂಕ್ ಕ್ಲಿಕ್ ಮಾಡಿನಂತ ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ಅವರು ಹ್ಯಾಕ್ ಮಾಡಿದ್ಮೇಲೆ ನನಗೆ ಏನು ಗೊತ್ತಾಗಿಲ್ಲ ಹ್ಯಾಕ್ ಮಾಡಿದ್ದವರು. ಈಗ OTP ಬಂದಿಲ್ಲ. ಆಮೇಲೆ ಅವರು ನನ್ನ ಅಕೌಂಟ್ನ ಲಾಗಿನ್ ಮಾಡಿದ್ಮೇಲೆ ಅದ್ರದ್ದು ಮೆಸೇಜ್ ಬಂದಿಲ್ಲ. ನಂಗೆ ಡೈರೆಕ್ಟ್ ಮೆಸೇಜ್ ಯಾವಾಗ ಬಂದೈತೆ ಅಂದರೆ, ನನ್ನ ಮೇಲ್ ಐ ಡಿ ರಿಮೂವ್ ಮಾಡಿ ಅವ್ರ ಮೇಲ್ ಐ ಡಿ ಹಾಕೊಂಡ್ಮೇಲೆ ನನಗೆ ಮೆಸೇಜ್ ಬಂತು ಮೇಲ್ ಒಳಗೆ. ಸೊ ಈ ಥರ ನನ್ನ ಅಕೌಂಟ್ ಹ್ಯಾಕ್ ಆಯ್ತು. ಇವಾಗ ನೆಕ್ಸ್ಟ್ ಆ ಅಕೌಂಟ್ನ ನಾನು ರಿಕವರಿ ಹೆಂಗೆ ಮಾಡ್ಕೊಂಡೆ. ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆದಾಗ ಕಸ್ಟಮರ್ ಕೇರ್ ಸಪೋರ್ಟ್ ತಗೊಳಕ್ಕೆ ಅಫಿಷಿಯಲ್ ಆಗಿ ಪಬ್ಲಿಕ್ ಆಗಿ ಇನ್ಸ್ಟಾಗ್ರಾಮ್ ಅವ್ರದ್ದು ಯಾವುದು ಮೇಲ್ ಐ ಡಿನ ಇಲ್ಲ. ಸೊ ನಾವಿಲ್ಲೇ ಅವ್ರಿಗೆ ಯಾವ ಮೇಲೂ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಹೆಲ್ಪ್ ಸೆಂಟರ್ ಐತಿ. ಬಟ್ ನಾನು ಹೆಲ್ಪ್ ಸೆಂಟರ್ ಒಳಗೆ ಎಲ್ಲಾನು ಟ್ರೈ ಮಾಡಿದೆ, ಸ್ಟಿಲ್ ಯಾವುದು ವರ್ಕ್ ಆಗಲಿಲ್ಲ. ಆಮೇಲೆ ನಮ್ಮ ಅಕೌಂಟ್ ಹ್ಯಾಕ್ ಆತಂದ್ರೆ ಈಗ ನಮ್ಮ ಫೋಟೋ ಎಲ್ಲ ತೋರಿಸಿ ರಿಕವರಿ ಮಾಡ್ತಾರಲ್ಲ, ಅದು ಕೂಡ ಮಾಡಿದೆ, ಅದು ವರ್ಕ್ ಆಗಲಿಲ್ಲ. ಆಲ್ಮೋಸ್ಟ್ ನಾನು 2 ತಿಂಗಳದಾಗ ಏನೇನು ಮಾಡಬೇಕು ಎಲ್ಲಾನು ಮಾಡಿದೆ. ಬಟ್ ಒಂದು ಮಾತ್ರ ಮಾಡಿದ್ದಿಲ್ಲ. ಅದು ಮಾಡಿದ್ರೆ ಪಕ್ಕ ಅವಾಗ ಬರೋದು. ಅದು ಏನಂದರೆ, ಸೊ ನಾನು 2 ತಿಂಗಳದೊಳಗೆ ಇನ್ನೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅದ್ರೊಳಗೆ ವಿಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಈ ಹೊಸ ಅಕೌಂಟ್ ಒಳಗೆ ಒಂದು ವೆರಿಫೈ ಬ್ಯಾಡ್ಜ್ ತೊಗೊಂಡು ಅದ್ರೊಳಗೆ ಕಸ್ಟಮರ್ ಕೇರ್ ಜೊತೆಗೆ ಚಾಟ್ ಮಾಡಿದೆ. ನೀವೇನಾದ್ರು ಕಸ್ಟಮರ್ ಕೇರ್ ಜೊತೆ ಚಾಟ್ ಮಾಡ್ಬೇಕಂದ್ರೆ ಒಂದು ವೆರಿಫೈ ಬ್ಯಾಡ್ಜ್ ತೊಗೋಬೇಕು. ಇದಕ್ಕೆ ಮುಂಚೆ ನಾನು ವೆರಿಫೈ ಬ್ಯಾಡ್ಜ್ ತೊಗೊಂಡವ್ರ ಹತ್ರ ಚಾಟ್ ಮಾಡಿದ್ದೆ. ಬಟ್ ಅವರು ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಬಿಕಾಸ್ ಈಗ ನಾನು ವೆರಿಫೈ ಬ್ಯಾಡ್ಜ್ ತೊಗೊಂಡೇನೆ ಅಂದರೆ ಬರೀ ನನಗೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಈಗ ನನ್ನ ಫ್ರೆಂಡ್ ಹ್ಯಾಕ್ ಆಗೈತೆ ಅಂದರೆ ಅವರು ಅಷ್ಟು ಸಪೋರ್ಟ್ ಮಾಡೋಂಗಿಲ್ಲ. ಇದೇ ಥರ ನನಗೂ ಆಗಿದ್ದು. ಸೊ ಕಸ್ಟಮರ್ ಸಪೋರ್ಟ್ ಒಳಗೆ ಹೋಗಿ ಹೇಳಿದೆ, ನಂದೊಂದು ಹಳೆ ಅಕೌಂಟ್ ಇತ್ತು, ಅದರೊಳಗೆ ಇಷ್ಟು ಜನ ಫಾಲೋವರ್ಸ್ ಇದ್ರು, ನಾನು ಈ ಥರ ವಿಡಿಯೋಸ್ ಮಾಡ್ತಿದ್ದೆ, ಸಡನ್ ಆಗಿ ಹ್ಯಾಕ್ ಆಗಿಬಿಡ್ತು. ಆ್ಯಂಡ್ ಅದರೊಳಗೆ ಈ ಥರ ಆಕ್ಟಿವಿಟಿ ನಡೆಯತೈತಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಫುಲ್ ಎಲ್ಲ ಡಿಸ್ಕಷನ್ ಆದ್ಮೇಲೆ ಒಂದು ಲಿಂಕ್ ಬರ್ತೈತಿ. ಆ ಲಿಂಕ್ ಕ್ಲಿಕ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡಿದ್ಮೇಲೆ ರಿಕವರಿ ಆಗ್ಬಿಡ್ಬೇಕು. ಅವನು ಈ ಕೆಲಸ ನಾನು ಅವಾಗ ಮಾಡ್ಬಿಟ್ಟಿದ್ದು ಇಷ್ಟು ತಾಲೇ ರಿಕವರಿ ಆಗ್ಬಿಡ್ತು. ಆ್ಯಕ್ಚುಲಿ ಅದು ಅವಾಗ ರಿಕವರಿ ಹಾಕಿದ್ದಿಲ್ಲ. ಯಾಕಂದ್ರೆ ಹ್ಯಾಕ್ ಮಾಡಿದ ಕೂಡಲೇ ಹ್ಯಾಕರ್ ಅದನ್ನೆಲ್ಲ ನನ್ನ ಅಕೌಂಟ್ನ ಟೆಂಪ್ರವರಿ ಬ್ಲಾಕ್ ಮಾಡಿದ್ದ, ಅಂದ್ರೆ ಹೈಡ್ ಮಾಡಿಬಿಟ್ಟಿದ್ದ. ಸೊ ಅವಾಗ ಏನು ಮಾಡಿದ್ರು ವರ್ಕ್ ಹಾಕಿದ್ದಿಲ್ಲ. ಸೊ ಈ ವಿಡಿಯೋ ಮೂಲಕ ನಾ ಹೇಳೋದೇನಂದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆದಾಗ ನೀವು ಕೂಡ ಗಾಬರಿ ಪಡಕ್ ಹೋಗ್ಬೇಡ್ರಿ. ಎಲ್ಲಾ ತರ ಟ್ರೈ ಮಾಡಿದ್ರು ಸ್ಟಿಲ್ ಬಂದಿಲ್ಲ ಅಂದ್ರೆ ಈ ಪ್ರೊಸೆಸ್ ಒಂದ್ಸತಿ ಫಾಲೋ ಮಾಡ್ಬೋದು. ಸೆಕೆಂಡ್ ಅಕೌಂಟ್ ಓಪನ್ ಮಾಡಿ ವೆರಿಫೈ ಬ್ಯಾಡ್ಜ್ ತಗೊಂಡು ಈ ತರ ನನ್ನ ಪ್ರೀವಿಯಸ್ ಅಕೌಂಟ್ ಐತಿ ಅದು ಹ್ಯಾಕ್ ಆಗ್ಬಿಟ್ಟೈತಿ, ಈ ತರ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಸರಿ ಮಾಡ್ಕೊಟ್ರು ಕೊಡ್ಬೋದು. ನಂಗೆ ಇದು ಅವಾಗ ಗೊತ್ತಿದ್ದಿದ್ರೆ ಅವಾಗ ಬರ್ತಿತ್ತೇನಪ್ಪ, ಗೊತ್ತಿರ್ಲಿಲ್ಲ. ಬಟ್ ಈಗ ನಂಗೆ ಗೊತ್ತಾಗೈತಿ. ಅದೇ ತರ ಬಹಳ ಜನದ್ದು ಪ್ರಾಬ್ಲಮ್ಸ್ ಇರ್ತಾವೆ. ನಿಮ್ದು ಅಕೌಂಟ್ ಏನಾರ ವ್ಯಾಲ್ಯೂಯಬಲ್ ಐತಿ, ಅದ್ರೊಳಗೆ ಫಾಲೋವರ್ಸ್ ಎಲ್ಲ ಕಷ್ಟಪಟ್ಟು ಗೇನ್ ಮಾಡಿರ್ತೀರಿ. ಸೊ ಅದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇದ್ರೆ ಒಂದ್ಸತಿ ಈ ಪ್ರೊಸೆಸ್ ಫಾಲೋ ಮಾಡಿ ನೋಡ್ರಿ. ಬಂತಂದ್ರೆ ನಿಮ್ಮ ಪುಣ್ಯ, ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಟ್ರೈ ಮಾಡ್ರಿ ಅಷ್ಟೇ.